ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆ ಅಥವಾ ತೆಳುವಾದಂತಹ ಅಕ್ಕಿ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ನಮಗೆ ಈಸಿಯಾಗಿ ಮಾಡ್ಬೋದು ಈ ಅಕ್ಕಿ ದೋಸೆಯನ್ನು. ಈ ದೋಸೆಗೆ ಕಾಂಬಿನೇಷನ್ ಆಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ಸಹ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಕೆಲವರಿಗೆ ನೋಡಿ, ಬೆಳಿಗ್ಗೆ ಇಡ್ಲಿ ದೋಸೆ ಎಲ್ಲ ತಿಂದರೆ ಆಗೋದಿಲ್ಲ, ಎದೆ ಉರಿ, ಗ್ಯಾಸ್ಟಿಕ್ ಎಲ್ಲ ಆಗುತ್ತೆ ನೋಡಿ. ಉದ್ದಿನಾಂಶ ಇರೋದ್ರಿಂದ ತುಂಬ ಎದೆ ಉರಿ, ಗ್ಯಾಸ್ಟಿಕ್ ಎಲ್ಲ ಇರುವವರಿಗೆ ಸೂಪರ್ ಬ್ರೇಕ್ಫಾಸ್ಟ್ ನೋಡಿ ಈ ನೀರು ದೋಸೆ ತೆಂಗಿನಕಾಯಿ ಚಟ್ನಿ ಅಂದರೆ ನಮ್ಮ ಮಂಗಳೂರು ಕಡೆ ತುಂಬ ಫೇಮಸ್. ಸಾಂಬಾರು ಜೊತೆ, ಚಿಕನ್ ಸಾರು ಜೊತೆ ಎಲ್ಲ ಸೂಪರ್ ಆಗುತ್ತೆ ಈ ನೀರು ದೋಸೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ತಿದ್ದಂಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟಿಗೆ ನಮಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ನಾನೊಂದು ಪಾತ್ರೆಗೆ 2 ಕಪ್ ಬೆಳ್ತಿಗೆ ಅಕ್ಕಿ ಅಂದರೆ ನಮ್ಮದು ದೋಸೆ ಎಲ್ಲ ಮಾಡುವಂತಹ ದೋಸೆ ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 4 ರಿಂದ 5 ಗಂಟೆ ನಾವು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ನಾನೊಂದು 5 ಗಂಟೆ ಅಕ್ಕಿಯನ್ನು ನೆನೆಸಿದ್ದೀನಿ. ನೆನೆಸಿದ ಅಕ್ಕಿಯನ್ನು ಇನ್ನು ನಮಗೆ ರುಬ್ಬಬೇಕು. ಇನ್ನು ನೆನೆಸಿ ಇಟ್ಟಿರುವ ಅಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಸಾಮಾನ್ಯವಾಗಿ ನಮ್ಮ ಕಡೆಯೆಲ್ಲ ನೀರು ದೋಸೆ ಮಾಡುವಾಗ ಅಕ್ಕಿ, ಉಪ್ಪು, ನೀರು ಇದಿಷ್ಟನ್ನು ಮಾತ್ರ ನೈಸಾಗಿ ರುಬ್ಬಿ ನೀರು ದೋಸೆಯನ್ನು ಮಾಡೋದು. ನಾನಿವಾಗ ಸ್ವಲ್ಪ ಟೇಸ್ಟ್ ಆಗಲಿ ಅಂತ ಇದಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ಅಕ್ಕಿ, ಉಪ್ಪು, ನೀರು ಮಾತ್ರ ರುಬ್ಬಿ ಸಹ ನೀರು ದೋಸೆ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬೇಕಂದರೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಸಹ ಹಾಕಿ ರುಬ್ಬಿದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನಿದಕ್ಕೆ 1 ಚಮಚ ಎಣ್ಣೆಯನ್ನು ಸೇರಿಸಬೇಕು. ನಾನಿವಾಗ ತೆಂಗಿನ ಎಣ್ಣೆಯನ್ನು ಉಪಯೋಗಿಸೋದು ಅಡಿಗೆಗೆ, ಅದಕ್ಕೋಸ್ಕರ ತೆಂಗಿನ ಎಣ್ಣೆಯನ್ನು 1 ಚಮಚ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆಯನ್ನು ನೀವು ಅಡಿಗೆಗೆ ಉಪಯೋಗಿಸ್ತೀವೋ ಆ ಎಣ್ಣೆ ಹಾಕಿದರೆ ಸಾಕು. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು. ಎಷ್ಟು ನಮಗೆ ನೈಸಾಗಿ ರುಬ್ಲಿಕ್ಕಾಗುತ್ತೋ ಅಷ್ಟು ನೈಸಾಗಿ ಈ ಅಕ್ಕಿ ತೆಂಗಿನಕಾಯಿಯನ್ನು ನಾವು ರುಬ್ಕೋಬೇಕು. 1 ಚಮಚ ಎಣ್ಣೆಯನ್ನು ಸಹ ಸೇರಿಸಿ ಅಕ್ಕಿ ರುಬ್ಬಿದರೆ ದೋಸೆ ಒಳ್ಳೆ ಟೇಸ್ಟ್ ಆಗುತ್ತೆ. ಅದೇ ರೀತಿ ನೀರು ದೋಸೆ ಒಂದಕ್ಕೊಂದು ಅಂಟುವುದಿಲ್ಲ. ಆ ಉದ್ದೇಶಕ್ಕೆ ನಾವು ಎಣ್ಣೆಯನ್ನು ಸೇರಿಸೋದು. ನೋಡಿ, ರುಬ್ಬಿದ ಹಿಟ್ಟನ್ನು ನಾನಿವಾಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಚೂರು ಸಹ ತರಿ ಇರಬಾರ್ದು. ಎಷ್ಟು ನೈಸಾಗಿ ನಮಗೆ ಈ ಅಕ್ಕಿಯನ್ನು ರುಬ್ಲಿಕ್ಕಾಗುತ್ತೋ ಅಷ್ಟು ನೈಸಾಗಿ ರುಬ್ಬಿ ಬೇರೆ ಪಾತ್ರೆಗೆ ಹಾಕಬೇಕು. ನಾನಿವಾಗ 2 ಬ್ಯಾಚ್ ಆಗಿ ರುಬ್ತಾ ಇದ್ದೀನಿ. 2ನೇ ಬ್ಯಾಚ್ ರುಬ್ಬಿದ ಅಕ್ಕಿಯನ್ನು ಸಹ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ನೀರು, ನಾವು 2 ಕಪ್ ಅಕ್ಕಿ ತಗೊಂಡ್ರೆ ಅದೇ ಕಪ್ಪಲ್ಲಿ ಫಸ್ಟಿಗೆ 4 ಕಪ್ ನೀರನ್ನು ತೆಗೆದಿಟ್ಕೊಂಡು ಆ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಬೇಕು. ಆಮೇಲೆ ಅದಷ್ಟು ನೀರನ್ನು ನಾವು ಸೇರಿಸಬೇಕು. ಆವಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ. ಇವಾಗ ಉಪ್ಪೆಲ್ಲ ಚೆಕ್ ಮಾಡಿ. ಇನ್ನು ದೋಸೆ ಕಾವಲಿ ಅಥವಾ ಈ ಥರ ಪಾನ್ ಇದ್ದರೆ, ನಿಮಗೆ ದೋಸೆ ಕಾವಲಿಯಲ್ಲಿ ಮಾಡಲಿಕ್ಕೆ ಆಗದಿದ್ದರೆ ಈ ಥರ ಪಾನಲ್ಲಿ ಸಹ ನಮಗೆ ತುಂಬಾ ಈಸಿಯಾಗಿ ನೀರು ದೋಸೆಯನ್ನು ಮಾಡ್ಬೋದು. ಹಿಟ್ಟನ್ನು 1.5 ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ಚೆನ್ನಾಗಿ ಅದು ಸುತ್ತಿಸಿ ಎಲ್ಲ ಕಡೆ ದೋಸೆ ಆಗುವ ಹಾಗೆ ಆದಮೇಲೆ ಮುಚ್ಚಿ ಒಂದು 3 ನಿಮಿಷ ಬಿಡಬೇಕು. 3 ನಿಮಿಷ ಆದ ತಕ್ಷಣ ನಮ್ಮದು ಸೂಪರ್ ಆಗಿರುವ ನೀರು ದೋಸೆ ಇಲ್ಲಿ ರೆಡಿ ಆಯಿತು. ಇನ್ನು ಇದನ್ನು ನಮಗೆ ಆಚೆ ಕಡೆ ಇಡೋಣ. ಇಟ್ಟು ಇದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಾವು ಇದನ್ನು ಫೋಲ್ಡ್ ಮಾಡಿ ಹಾಟ್ ಬಾಕ್ಸಿಗೆ ಅಥವಾ ಬೇರೆ ಪಾತ್ರೆಗೆ ಇಟ್ಕೋಬೋದು. ನೋಡಿ, ನೀರು ದೋಸೆ ತಣ್ಣಗಾಯಿತು. ತಣ್ಣಗಾದ ಮೇಲೆ ಇದೇ ರೀತಿ ನಮಗೆ 4 ಭಾಗವಾಗಿ ಇದನ್ನು ಫೋಲ್ಡ್ ಮಾಡಿ ತೆಗೆದು ಹಾಟ್ ಬಾಕ್ಸಲ್ಲಿ ಅಥವಾ ಬೇರೆ ಪಾತ್ರೆಯಲ್ಲಿ ಇದನ್ನು ಇಟ್ಕೋಬೋದು. ಈ ನೀರು ದೋಸೆಗೆ ಸೂಪರ್ ಕಾಂಬಿನೇಷನ್ ಆದಂತಹ ಒಂದು ಚಟ್ನಿ ರೆಸಿಪಿಯನ್ನು ಸಹ ತೋರಿಸ್ತೀನಿ ನೋಡಿ. ಒಂದು ಪಾತ್ರೆಗೆ 3 ಚಮಚ ಪುಟಾಣಿ ಕಡಲೆಯನ್ನು ತಗೊಂಡಿದ್ದೀನಿ. ಈ ಪುಟಾಣಿ ಕಡಲೆಯನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಬೇರೆ ಪಾತ್ರೆಗೆ ಹಾಕೊಳ್ಳೋಣ. ಜಾಸ್ತಿ ಫ್ರೈ ಆಗೋದು ಬೇಡ, ಲೈಟಾಗಿ ಡ್ರೈ ಆಗಿ ರೋಸ್ಟ್ ಮಾಡಿ ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇನ್ನು ಇದೇ ಪಾತ್ರೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಸಹ ಫ್ರೈ ಮಾಡೋಣ. ಹಸಿಮೆಣಸಿನ್ಕಾಯಿದು ಹಸಿ ಟೇಸ್ಟ್ ಬರಬಾರ್ದು, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಾಗುತ್ತೆ ಈ ಥರ ನಾವು ಹುರಿದು ಮಾಡಿದರೆ. ಇನ್ನು ಒಂದು ಸಣ್ಣ ತುಂಡು ಶುಂಠಿ, ಒಂದು ಸ್ವಲ್ಪ ಹುಳಿ ಮತ್ತು ತೆಂಗಿನಕಾಯಿ. ನಮಗೆ ಚಟ್ನಿ ಎಷ್ಟು ಬೇಕೋ ಅದಕ್ಕನುಸಾರವಾಗಿ ನಮಗೆ ತೆಂಗಿನಕಾಯಿಯನ್ನು ತಗೋಬೋದು. ಇನ್ನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಇದಿಷ್ಟನ್ನು ಸೇರಿಸಿ ನಮಗೆ ಚಟ್ನಿಯನ್ನು ರುಬ್ಬೋಣ. ನಿಮಗೆ ಗಟ್ಟಿ ಚಟ್ನಿ ಬೇಕಂದರೆ ತರಿಯಾಗಿ ನೀರು ಸ್ವಲ್ಪ ಕಮ್ಮಿ ಹಾಕಿ ರುಬ್ಬಿ, ಸ್ವಲ್ಪ ನಿಮಗೆ ನೀರು ಥರ ಚಟ್ನಿ ಬೇಕಂದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ
ನೈಸಾಗಿ ರುಬ್ಬಿ. ನಾನಿವಾಗ ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ತೆರಿಯಾಗಿ ರುಬ್ಬಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸಹ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉದ್ದಿನ ಬೇಳೆನ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮದು ಸೂಪರಾಗಿರುವ ಚಟ್ನಿ ಸಹ ರೆಡಿ ಆಯಿತು.